ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮ್ಲಿ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮ್ಲಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? ನನ್ನ ಕುಟುಂಬದಲ್ಲಿ 5 ಜನರಿದ್ದಾರೆ. ನನ್ನ ತಂದೆ, ತಾಯಿ, ಸಹೋದರ, ಸಹೋದರಿ ಮತ್ತು ನಾನು. ಇದನ್ನು ಇಂಗ್ಲೀಷ್ನಲ್ಲಿ ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮ್ಲಿ. ಮೈ ಫಾದರ್, ಮದರ್, ಬ್ರದರ್, ಸಿಸ್ಟರ್ ಆ್ಯಂಡ್ ಮೀ. ನಿಮ್ಮ ಕುಟುಂಬವು ಮನೆ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದೆಯೇ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ವಾಕ್ಯ ಮಾಡಿ ಹೇಳೋದತ್ತ ಇಲ್ಲಿ ಹೇಳ್ತೀನಿ ನೋಡಿ. ಡಸ್ ಯುವರ್ ಫ್ಯಾಮ್ಲಿ ಲೈವ್ ಇನ್ ಎ ಹೌಸ್ ಆರ್ ಆ್ಯನ್ ಅಪಾರ್ಟ್ಮೆಂಟ್ ಅಂತ ಹೇಳಬೇಕು. ಏನು? ಡಸ್ ಯುವರ್ ಫ್ಯಾಮ್ಲಿ ಲೈವ್ ಇನ್ ಎ ಹೌಸ್ ಆರ್ ಅಪಾರ್ಟ್ಮೆಂಟ್ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ನೀವು ಯಾರಿಗಾದರೂ ಕೇಳುವಾಗ ಕೇಳಬೇಕು. ನಾವು ಗ್ರಾಮಾಂತರದಲ್ಲಿರುವ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ನಾವು ಗ್ರಾಮಾಂತರದಲ್ಲಿರುವ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ವಿ ಲೈವ್ ಇನ್ ಎ ಹೌಸ್ ಇನ್ ದ ಕಂಟ್ರಿ ಸೈಡ್. ವಿ ಲೈವ್ ಇನ್ ಎ ಹೌಸ್ ಇನ್ ದ ಕಂಟ್ರಿ ಸೈಡ್ ಅಂದರೆ ನಾವು ಗ್ರಾಮಾಂತರದಲ್ಲಿರುವ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಅಂತ ಅರ್ಥ. ನಿಮ್ಮ ತಂದೆ ಏನು ಮಾಡುತ್ತಾರೆ? ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕಂದ್ರೆ ವಾಟ್ ಡಸ್ ಯುವರ್ ಫಾದರ್ ಡೂ? ವಾಟ್ ಡಸ್ ಯುವರ್ ಫಾದರ್ ಡೂ ಅಂತ ಕೇಳಬೇಕು. ನನ್ನ ತಂದೆ ವೈದ್ಯರು. ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾರೆ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಮೈ ಫಾದರ್ ಈಸ್ ಎ ಡಾಕ್ಟರ್. ಹಿ ವರ್ಕ್ಸ್ ಆ್ಯಟ್ ದ ಲೋಕಲ್ ಹಾಸ್ಪಿಟಲ್ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಹೇಳಬೇಕು. ನಿಮ್ಮ ತಾಯಿಯ ವಯಸ್ಸು ಎಷ್ಟು ಅಂತ ಕೇಳೋಕ್ಕೆ ನಾವು ಇಂಗ್ಲೀಷ್ನಾಗ ಈ ರೀತಿ ಹೇಳ್ತೀವಿ. ಹೌ ಓಲ್ಡ್ ಈಸ್ ಯುವರ್ ಮದರ್? ಹೌ ಓಲ್ಡ್ ಈಸ್ ಯುವರ್ ಮದರ್? ನಿಮ್ಮ ತಾಯಿಯ ವಯಸ್ಸು ಎಷ್ಟು ಅಂತ ಈ ರೀತಿ ಕೇಳಬೇಕು. ಅವಳು ನನ್ನ ತಂದೆಗಿಂತ 1 ವರ್ಷ ಚಿಕ್ಕವಳು. 40 ವರ್ಷ ವಯಸ್ಸಿನವಳು. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಸಿ ಈಸ್ 40 years old, 1 year younger than my father. ಸಿ ಈಸ್ 40 years old, 1 year younger than my father ಅಂತ ಈ ರೀತಿ ವಾಕ್ಯಗಳನ್ನು ಹೇಳಬೇಕು. ನಿನಗೆ ಯಾರಾದರೂ ಸಹೋದರ ಅಥವಾ ಸಹೋದರಿಯರು ಇದ್ದಾರಾ? ಅವನ ಅಥವಾ ಅವಳ ಹೆಸರೇನು? ಇದನ್ನು ಹೆಂಗೆ ಕೇಳೋದಪ್ಪ ಅಂದ್ರೆ ಡೂ ಯು ಹ್ಯಾವ್ ಎನಿ ಸಬ್ಲಿಂಗ್ಸ್? ವಾಟ್ಸ್ ಹೀಸ್ ಹರ್ ನೇಮ್ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ನಾವು ವಾಕ್ಯಗಳನ್ನು ಮಾಡಿ ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡೋದು. ಹೌದು, ನನಗೆ ಒಂದು ಹಿರಿಯ ಸಹೋದರ ಡೇವಿಡ್ ಮತ್ತು ಒಂದು ತಂಗಿ ಮೇರಿ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಎಸ್ ಐ ಡೂ ಹ್ಯಾವ್ 1 elder brother ಡೇವಿಡ್ ಆ್ಯಂಡ್ 1 younger sister ಮೇರಿ ಅಂತ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ವಾಕ್ಯಗಳನ್ನು ಹೇಳ್ತೀವಿ. ನಿಮ್ಮ ಸಹೋದರರು ಮತ್ತು ಸಹೋದರಿಯರಲ್ಲಿ ನೀವು ಹಳೆಯವರಾಗಿದ್ದೀರಾ? ಇದನ್ನು ಯಾವ ರೀತಿ ಕೇಳೋದಪ್ಪ ಅಂದ್ರೆ ಆರ್ ಯು ದ ಓಲ್ಡೆಸ್ಟ್ ಅಮಾಂಗೆಸ್ಟ್ ಯುವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಕೇಳ್ತೀವಿ. ಇಲ್ಲ, ನಾನಲ್ಲ. ನನ್ನ ಕುಟುಂಬದಲ್ಲಿ ನಾನು 2ನೇ ಮಗ ಅಥವಾ ಮಗು. ಅದನ್ನು ನೋ ಐ ಆಮ್ ನಾಟ್. ಐ ಆಮ್ ದ ಸೆಕೆಂಡ್ ಚೈಲ್ಡ್ ಇನ್ ಮೈ ಫ್ಯಾಮ್ಲಿ. ನೋ ಐ ಆಮ್ ನಾಟ್. ಐ ಆಮ್ ದ ಸೆಕೆಂಡ್ ಚೈಲ್ಡ್ ಇನ್ ಮೈ ಫ್ಯಾಮ್ಲಿ ಅಂತ ಹೇಳ್ತೀವಿ. ನಿಮ್ಮ ತಾಯಿ ಅಥವಾ ತಂದೆ ಏನು ಬಯಸುತ್ತೀರಾ ಅಂತ ಕೇಳಬೇಕಂದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಡೂ ಯುವರ್ ಮದರ್ ಆರ್ ಫಾದರ್ ಲೈಕ್? ವಾಟ್ ಡೂ ಯುವರ್ ಮದರ್ ಆರ್ ಫಾದರ್ ಲೈಕ್ ಅಂತ ನಾವು ಮೇಲಿನ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ನನ್ನ ತಂದೆ ಫುಟ್ಬಾಲ್ ಆಡುತ್ತಿದ್ದಾರೆ ಮತ್ತು ನನ್ನ ತಾಯಿ ಅಡುಗೆ ಇಷ್ಟಪಡುತ್ತಾರೆ. ಇದನ್ನು ಯಾವ ರೀತಿ ಇಂಗ್ಲೀಷ್ನಾಗ ಹೇಳ್ಬೇಕಪ್ಪ ಅಂದ್ರೆ ಮೈ ಫಾದರ್ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್ ಆ್ಯಂಡ್ ಮೈ ಮದರ್ ಲೈಕ್ ಕುಕಿಂಗ್ ಅಂತ ನಾವು ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ತಡವಾಗಿ ಉಳಿಯಲು ನಿಮ್ಮ ಪೋಷಕರು ನಿಮಗೆ ಅವಕಾಶ ನೀಡುತ್ತಾರೆ ಅಂತ ಕೇಳ್ತೀವಲ್ಲ ಯಾರಿಗಾದ್ರೂ ಫ್ರೆಂಡ್ಸಿಗೆ ಕೇಳುವಾಗ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ಡೂ ಯುವರ್ ಪೇರೆಂಟ್ಸ್ ಲೆಟ್ ಯು ಸ್ಟೇ ಔಟ್ ಲೇಟ್ ಅಂತ ಕೇಳಬೇಕು. ಖಂಡಿತ ಇಲ್ಲ, ಅವರು ಯಾವಾಗಲೂ ಪ್ರತಿ ರಾತ್ರಿ 10 ಗಂಟೆಗೂ ಮೊದಲು ಮನೆಗೆ ಹೋಗಬೇಕೆಂದು ನನ್ನನ್ನು ಕೇಳುತ್ತಾರೆ.
ಇದನ್ನು ಹೆಂಗೆ ಹೇಳೋದಪ್ಪ ಅಂದ್ರೆ, ಅಫ್ಕೋರ್ಸ್ ನಾಟ್, ದೇ ಆಲ್ವೈಸ್ ಆಸ್ಕ್ ಮೀ ಟು ಗೆಟ್ ಹೋಮ್ ಬಿಫೋರ್ 10 PM ಈಚ್ ನೈಟ್ ಅಂತ ಹೇಳಬೇಕು. ನಿಮ್ಮ ಹೆತ್ತವರೊಂದಿಗೆ ನೀವು ಉಳಿಯುತ್ತೀರಾ ಅಥವಾ ಇರ್ತೀರಾ ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಈ ರೀತಿ ಹೇಳಬೇಕು. ಡೂ ಯು ಸ್ಟೇ ವಿತ್ ಯುವರ್ ಪೇರೆಂಟ್ಸ್, ಡೂ ಯು ಸ್ಟೇ ವಿತ್ ಯುವರ್ ಪೇರೆಂಟ್ಸ್ ಅಂತ ಈ ರೀತಿ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳಬೇಕು. ಇದೀಗ ಇಲ್ಲ ಆದರೆ ನಾನು ಬಳಸಿದ್ದೆ, ಇದೀಗ ಇಲ್ಲ ಆದರೆ ನಾನು ಬಳಸಿದ್ದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ರೈಟ್ ನೌ ನೋ ಬಟ್ ಐ ಯೂಸ್ಡ್ ಇಟ್ ಟು, ರೈಟ್ ನೌ ನೋ ಬಟ್ ಐ ಯೂಸ್ಡ್ ಟು ಅಂತ ಹೇಳ್ತೀವಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಭೋಜನವನ್ನು ಮಾಡುವುದು ಅಥವಾ ಮಾಡುತ್ತೀರಾ ಅಂತ ಕೇಳೋಕ್ಕೆ ಡಸ್ ಯುವರ್ ಫ್ಯಾಮಿಲಿ ಯೂಶ್ವಲಿ ಹ್ಯಾವ್ ಡಿನ್ನರ್ ಟುಗೆದರ್ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ಕೇಳಬೇಕು. ಹೌದು ನಾವು ಮಾಡುತ್ತೇವೆ, ನನ್ನ ತಾಯಿ ಯಾವಾಗಲೂ ನಮಗೆ ರುಚಿಕರವಾದ ಊಟವನ್ನು ಸಿದ್ಧಪಡಿಸುತ್ತಾಳೆ. ಇದನ್ನು ಇಂಗ್ಲೀಷ್ನಾಗ ಹಂಗೆ ಹೇಳ್ಬೇಕಂದ್ರೆ, ಎಸ್ ವಿ ಡೂ, ಮೈ ಮಾಮ್ ಆಲ್ವೈಸ್ ಪ್ರಿಪೇರ್ಸ್ ಡೆಲಿಸಿಯಸ್ ಮೀಲ್ಸ್ ಫಾರ್ ಅಸ್ ಅಂತ ಹೇಳಬೇಕು. ಎಷ್ಟು ಬಾರಿ ನೀವು ತಿನ್ನುತ್ತೀರಿ, ನೀವು ಯಾರೊಂದಿಗೆ ಹೋಗುತ್ತೀರಿ ಅಂತ ಕೇಳೋಕ್ಕೆ ಹೌ ಆಫ್ಟನ್ ಡೂ ಯು ಈಟ್ ಔಟ್, ಹೂ ಡೂ ಯು ಗೋ ವಿತ್ ಅಂತ ನಾವು ಬೇರೆಯವ್ರು ಕೇಳುವಾಗ ಹೇಳ್ತೀವಲ್ಲ ಅದನ್ನೇ. ನಾನು ನನ್ನ ಸ್ನೇಹಿತರೊಂದಿಗೆ ಹ್ಯಾಂಗ್ಔಟ್ ಮಾಡಿದಾಗ ವಾರಾಂತ್ಯದಲ್ಲಿ ನಾನು ಹೆಚ್ಚಾಗಿ ತಿನ್ನುತ್ತೇನೆ ಅನ್ನೋಕ್ಕೆ ಐ ಆಫ್ಟನ್ ಈಟ್ ಔಟ್ ಆನ್ ವೀಕೆಂಡ್ಸ್ ವೆನ್ ಐ ಹ್ಯಾಂಗ್ ಔಟ್ ವಿತ್ ಮೈ ಫ್ರೆಂಡ್ಸ್ ಅಂತ ಹೇಳ್ತೀವಿ. ನೀವು ಸಾಮಾನ್ಯವಾಗಿ ಯಾವ ರೆಸ್ಟೋರೆಂಟನ್ನು ಭೇಟಿ ಮಾಡುತ್ತೀರಿ ಅಥವಾ ಭೇಟಿ ನೀಡುತ್ತೀರಿ ಅನ್ನೋಕ್ಕೆ ವಾಟ್ ರೆಸ್ಟೋರೆಂಟ್ ಡೂ ಯು ಯೂಶ್ವಲಿ ವಿಸಿಟ್ ಅಂತ ಕೇಳ್ತೀವಿ. ವಾಟ್ ರೆಸ್ಟೋರೆಂಟ್ ಡೂ ಯು ಯೂಶ್ವಲಿ ವಿಸಿಟ್. ಡಿಯರ್ ಫ್ರೆಂಡ್ಸ್ ಆರ್ ಸರ್ಸ್, ಯಾರ್ಯಾರು ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಿ, ತಮಗೆ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಯಾಕಂದರೆ ನೀವು ಮಾಡೋ ಸಪೋರ್ಟಿಂದ ಇನ್ನಿಷ್ಟು ನಾನು ನಿಮಗೆ ಇಂಥ ವೀಡಿಯೋಗಳನ್ನು ಮಾಡಲು ಪ್ರೇರಣೆ ಸಿಗ್ತದೆ ಹೇಳ್ತಾ, ದಯವಿಟ್ಟು ಯಾರು ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಮತ್ತೊಬ್ರಿಗೂ ಹೆಲ್ಪ್ ಆಗಲಿ, ಅವ್ರಿಗೂ ಕೂಡ ತೋರಿಸಿ ನಿಮ್ಮ ಕಡೆದನ್ನು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ವಂದನೆಗಳು, ಥ್ಯಾಂಕ್ ಯು.